ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಕೇಸ್ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಪೊಲೀಸರು ನಿನ್ನೆ ಹೇಳಿದ್ದು ಆಕೆಯೇ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ. ಪೊಲೀಸ್ ಸಿಬ್ಬಂದಿ ಎಷ್ಟು ಆಕೆಯ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಆಕೆ ಅದಕ್ಕೆ ಸಹಕರಿಸಲಿಲ್ಲ. ಆಮೇಲೆ ಆಕೆಯ ಸಹೋದರನೇ ಅದನ್ನ ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ದಾನೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತಲ್ಲ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರೇ ಹೇಳಿದ್ದಾರೆ ಆಕೆನೇ ಬಟ್ಟೆ ಬಿಚ್ಚಿಕೊಂಡಿದ್ದು ಅಂತ. ಬಿಜೆಪಿಯವರಿಗೆ ಪೊಲೀಸ್ ಕಮಿಷನರ್ ಅವರೇ ಹೇಳಿದ್ದಾರೆ, ಸುಮ್ಮನೆ ಬಿಜೆಪಿಯವರು ರಾಜಕಾರಣ ಮಾಡಬಾರದು, ಹೆಣ್ಮಗಳ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ರಾಜಕೀಯ ದುರುದ್ದೇಶದಿಂದ ಪೊಲೀಸರು ನಡ್ಕೊಳ್ಳಲ್ಲ ಹಂಗೆಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಮಿಷನರ್ ಕ್ಲಾರಿಫಿಕೇಶನ್ ನೋಡಿ, ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಶಶಿಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನ್ಸುತ್ತೆ ನನಗೆ. ವರ್ತನೆ ನೋಡ್ರಿ, ಅವರು ಏನ್ ಬೇಕಾದ್ರೂ ಹೇಳಬಹುದು. ಶಶಿಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ. ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ರಾಜಕೀಯ ಮಾಡಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ, ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಇನ್ನು ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಂಬಂಧ ಸುಜಾತ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿದೆ ಸುಜಾತ ನಿವಾಸ. ಕುಟುಂಬಸ್ಥರ ಜೊತೆಯಲ್ಲಿ ಮಂಜುಳಾ ಮಾತುಕತೆಯನ್ನು ನಡೆಸಿದ್ದಾರೆ. ಘಟನೆಯನ್ನ ಬಿಜೆಪಿ ನಿಯೋಗ ಖಂಡಿಸಿದೆ. ನಿನ್ನೆ ಮಹಿಳಾ ಆಯೋಗನೂ ಬಂದಿತ್ತು. ಅಲ್ಲಿ ಏನಾಯಿತು, ಈ ವಿಡಿಯೋ ಮಾಡಿದ್ಯಾರು, ಅದನ್ನು ವೈರಲ್ ಮಾಡಿದ್ಯಾರು, ಈ ಘಟನೆಗೆ ನಿಜವಾದ ಕಾರಣ ಏನು, ಪೊಲೀಸರೇ ಮಾಡಿದ್ರೆ ಆಕೆನ ಮಾಡ್ಕೊಂಡ ಅಂತೆಲ್ಲ ಒಂದಿಷ್ಟು ವಿವರಣೆಯನ್ನ ಪಡ್ಕೊಂಡಿದ್ರು. ಈಗ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ನಾವೇನ್ ಮಾಡಿದೀವಿ ಮೇಡಮ್, ಅವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ. ಪೃಥ್ವಿರಾಜ್ ಕಂಪ್ಲೇಂಟ್ ಕೊಟ್ಟಾಗ ಅವರು ತಗೊಂಡಿಲ್ಲ ಮೇಡಮ್. ನಾವು ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾವು ಒಂದು ರಿಕ್ವೆಸ್ಟ್ ಮಾಡಿರೋದು, ಸರ್ ಅವ್ನು ಓಡೋಗ್ತಾನ, ಅವ್ನ ಫಸ್ಟ್ ತಗೋರಿ ಕೈಯಾಗ ಬೇಕಾದ್ರೆ